ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನ ಮಾಣಿಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಜಲಬೋರೇಗೌಡ ಗುಡ್ಡಪ್ಪ ಚುನಾಯಿತರಾದರು. ಉಳಿದಂತೆ ಸಮಿತಿಗೆ ಉಪಾಧ್ಯಕ್ಷರಾಗಿ ಅನಿತಾ, ಸದಸ್ಯರಾಗಿ ಧನಂಜಯ, ನವೀನ್ ಕುಮಾರ್, ಕುಮಾರಸ್ವಾಮಿ, ಲೋಕೇಶ್, ಹನುಮಂತ, ಸ್ವಾಮಿಗೌಡ, ಸೋಮಶೇಖರ್, ದಿವಾಕರ್, ರಶ್ಮಿ, ಜಯಶೀಲ, ಪದ್ಮ, ಸುಶೀಲಾ, ರಂಜಿತಾ, ಸರಿತಾ, ಚೈತ್ರಾ, ಭವಾನಿ ಅವರುಗಳು ಚುನಾಯಿತರಾದರು. ಎಸ್ಡಿಎಂಸಿ ಸಮಿತಿಗೆ ಸದಸ್ಯ ಕಾರ್ಯದರ್ಶಿಯಾಗಿ ಶಾಲೆಯ ಮುಖ್ಯ ಶಿಕ್ಷಕಿ ಕೆಎಂ ವಿನೋದ ಅವರು ಆಯ್ಕೆಯಾದರು. ನೂತನ ಎಸ್ಡಿಎಂಸಿ ಸಮಿತಿಯ ಎಲ್ಲಾ ಸದಸ್ಯರನ್ನು ಗ್ರಾಮಸ್ಥರು ಹಾಗೂ ಶಾಲೆಯ ಮಕ್ಕಳ ಮನೆ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಸಿಹಿ ವಿತರಣೆ ಮಾಡಲಾಯಿತು. ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಎಸ್ ಕುಮಾರ್ ಮಾತನಾಡಿ, ಅವಿರೋಧ ಆಯ್ಕೆಯಾಗಬೇಕಿದ್ದ ಎಸ್ಡಿಎಂಸಿಗೆ ಚುನಾವಣೆ ನಡೆಯುವ ಸನ್ನಿವೇಶ ಸೃಷ್ಟಿಯಾದದ್ದು ಬೇಸರದ ಸಂಗತಿಯಾಗಿದೆ. ಗ್ರಾಮದ ಸರ್ಕಾರಿ ಶಾಲೆಗೆ ಸಮಾಜ ಸೇವಕ ಅರವಿಂದ ರಾಘವನ್ ಅವರು 13 ಲಕ್ಷ ರುಗಳನ್ನು ನೀಡುವ ಮೂಲಕ ಶಾಲಾಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಇದೀಗ ನೂತನವಾಗಿ ಚುನಾಯಿತರಾಗಿರುವ ಎಸ್ಡಿಎಂಸಿ ಸದಸ್ಯರ ತಂಡ ಮತ್ತಷ್ಟು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಬೇಕಿದೆ. ಸಮಿತಿಯ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳು ಎಂದರು. ನೂತನ ಸದಸ್ಯರು ಒಬ್ಬೊಬ್ಬ ಮಕ್ಕಳ ದಾಖಲಾತಿ ಮಾಡಲು ಶಪಥ ಮಾಡಲಿ. ಈ ವೇಳೆ ಯಜಮಾನ್ ಚಂದ್ರಶೇಖರ್ ಮಾತನಾಡಿ, ಎಸ್ಡಿಎಂಸಿಗೆ ಚುನಾಯಿತರಾಗಿರುವ ಎಲ್ಲ 18 ಸದಸ್ಯರು ಹಾಗೂ ಗ್ರಾಮದ ಯಜಮಾನರುಗಳು ಶಾಲೆಗೆ ಒಬ್ಬೊಬ್ಬ ಮಕ್ಕಳನ್ನು ದಾಖಲು ಮಾಡುವುದಾಗಿ ಶಪಥ ಮಾಡಬೇಕು ಎಂದರು. ಸದಸ್ಯರೆಲ್ಲರೂ ಮಕ್ಕಳನ್ನು ದಾಖಲು ಮಾಡಿದರೆ ಅವರನ್ನು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಎಂದರು. ಮುಖ್ಯ ಶಿಕ್ಷಕಿ ಕೆಎಂ ವಿನೋದ ಮಾತನಾಡಿ, ಶಿಕ್ಷಕರೊಂದಿಗೆ ಸಮುದಾಯ ಒಗ್ಗೂಡಿ ಕೆಲಸ ಮಾಡಿದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಾಧ್ಯವಾಗಲಿದೆ. ಈ ನಿಟ್ಟಿನಲ್ಲಿ ಶಾಲೆ ಹಾಗೂ ಶಿಕ್ಷಕರ ಜೊತೆಗೆ ಸಮುದಾಯವು ಶಾಲಾಭಿವೃದ್ಧಿಗೆ ಮುಂದಾಗಲಿ ಎಂದರು. ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ನಟರಾಜು, ಮಕ್ಕಳ ಮನೆ ಸಮಿತಿ ಅಧ್ಯಕ್ಷರಾಗಿ ಜವರೇಗೌಡ, ಸದಸ್ಯರಾದ ಎಂಬಿ ಕುಮಾರ, ಚೇತನ್, ಲೋಕೇಶ್, ಎಂಪಿ ಕುಮಾರ್, ಮುಖಂಡರಾದ ಆನಂದ್, ಮಹಾಂತೇಶ್, ನವೀನ್, ಮಹೇಶ್, ಮಂಜು ಸೇರಿದಂತೆ ಇತರರು ಇದ್ದರು. ಈ ಮೆಂಬರ್ ಈಗ ಅಲ್ಲಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗಿರೋರಲ್ಲಿ ಒಬ್ಬೊಬ್ಬ ಮೆಂಬರು ಒಂದೊಂದು ಹುಡುಗ, ಅವ್ರು ಯಾವ ಸ್ಕೂಲ್ನಿಂದ ಕರ್ಕೊಬರ್ಲಿ, ನಾನು ಅದು ಇದು ಅಂತ ವಾದ ಮಾಡೋದಿಲ್ಲ. ಒಬ್ಬೊಬ್ರು ಇಲ್ಲಿ ನನ್ನ ಎದುರು ಮಾತ್ಕೊಡ್ಬೇಕು. ಅವರು ಒಬ್ಬೊಬ್ಬ ಮೆಂಬರ್ಸ್ ಒಂದೊಂದು ಹುಡುಗನ ಈ ಶಾಲೆಗೆ ದಾಖಲಾತಿ ಮಾಡ್ಬೇಕು. ಆಗ ನಾನು ಸ್ವತಂತ್ರ ದಿನಾಚರಣೆ ಅವ್ರಿಗೆ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ತೀನಿ. 18 ಜನ ಒಟ್ಟು 18 ಜನ. ಬಟ್ ನಮ್ಮನ್ನು ಸೇರ್ಸ್ಕೊಂಡಂಗೆ ಹೇಳಿ ನಾವು ಒಂದೊಂದು ಮಗುನ ತಂದು ಇಲ್ಲಿ ಶಾಲೆಗೆ ಹಾಕೋದು ಹಾಗೆ ನಾನು ಅವ್ರು ಇವ್ರು ಒಂದು ತಿಂಗಳು ಇಲ್ಲ, ಎಲ್ಲರೂ ಒಟ್ಟಾರೆಯಾಗಿ ಗ್ರಾಮಸ್ಥರು ಒಂದೊಂದು ಮಗುನ ಅವ್ರವ್ರ ಕಡೆಯಿಂದ ಒಂದೊಂದು ಮಗುನ ಈ ಶಾಲೆಗೆ ದಾಖಲಾತಿ ಮಾಡ್ಬೇಕು. ನಾನು ಹೇಳ್ತಾ ಇರೋದು ಅಷ್ಟೇ. ಇಷ್ಟು ಮಾಡಿ ನಾನು ಇವ್ರಿಗೆ ಎಸ್ಡಿಎಂಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ. ನಿಮ್ಮ ಹೆಸರು ಗೌಡ್ರ? ಇಷ್ಟು ಮಾಡಿ ನಾನು ಇವ್ರಿಗೆ ಎಸ್ಡಿಎಂಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ. ನಿಮ್ಮ ಹೆಸರು ಗೌಡ್ರ? ಪ್ರಾಥಮಿಕ ಶಾಲೆ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆ ವಿನೋದ ಅವರು ಮಾತಾಡೋದೇನೆಂದರೆ, 26-27ನೇ ಸಾಲಿನ ಎಸ್ಡಿಎಂಸಿ ಸಮಿತಿ ರಚನೆ ಆಗಿದೆ. ಇದರಲ್ಲಿ 18 ಸದಸ್ಯರು ನಮ್ಮ ಶಾಲೆಗೆ ಮತ್ತು ಸಮುದಾಯಕ್ಕೆ ಎರಡನ್ನೂ ಒಗ್ಗೂಡಿಸ್ಕೊಂಡು ಶಾಲೆಯ ಅಭಿವೃದ್ಧಿಗೆ ತಮ್ಮ ಕಾಯವಾಚ ಮನಸ್ಸ ಕೆಲಸ ಮಾಡ್ತಾರೆ ಅಂತ ನಾನಾದರೂ ಭಾವಿಸಿದ್ದೀನಿ. ಶಾಲೆ ಮತ್ತು ಸಮುದಾಯ ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮುದಾಯ ಶಾಲೆಯ ಅಭಿವೃದ್ಧಿಯ ಕಡೆ ಬರಬೇಕು, ಆಗ ಮಾತ್ರ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈಗ ಹೊಸದಾಗಿ ರಚನೆ ಆಗಿರುವಂಥ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೊಡಗೂಡಿ ಶಾಲೆಯನ್ನು ಮುಂದುವರಿಸಿ ಅಭಿವೃದ್ಧಿ ಪದದ ಹತ್ರ ತಗೊಂಡು ಹೋಗಿ, ನಿಮ್ಮ ಇವರು ಯಜಮಾನರು ಹೇಳಿದಂತೆ ಮುಂದುವರಿಯೋದು ಯಾವಾಗಪ್ಪ ಅಂದರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದಾಗ ಮಾತ್ರ. ಶಾಲೆ ಮಕ್ಕಳೇ ಹೆಚ್ಚಾಗಬೇಕು ಅಂತಂದರೆ ನಮ್ಮ ಶ್ರಮನೂ ಹಾಗೇ ಇರುತ್ತೆ. ಶಿಕ್ಷಕರು ಒಡಗೂಡಿ ನಾವು ಕೆಲಸವನ್ನು ಮಾಡ್ತೀವಿ, ನಿಮ್ಮೊಳಗಂದೆ ನಾವಿರ್ತೀವಿ, ನಮ್ಮ ಜೊತೆ ಕೈ ಸೇರಿಸಿ ಶಾಲೆಯನ್ನು ಮುಂದುವರಿಸೋಣ, ಅಭಿವೃದ್ಧಿ ಪದದತ್ತ ತೆಗೆದುಕೊಂಡು ಹೋಗೋಣ ಅಂತ ಈ ಮೂಲಕ ನನ್ನ ಆಹ್ವಾನವನ್ನು ಇಡ್ತಾ, ನಿಮ್ಮೆಲ್ಲರೆಲ್ಲ ಕೋರಿಕೆ ಏನಪ್ಪ ಅಂತಂದರೆ, ನಮ್ಮೂರ ಶಾಲೆ ಅಭಿವೃದ್ಧಿಯನ್ನು ಹೊಂದಿದೆ,
ಹೀಗಾಗಿ ಇತ್ತು, ಹೀಗಾಗಿ ಹಿಂದೆ ಇತ್ತು, ತುಂಬ ಮಕ್ಕಳಿದ್ವು, ಹಿಂಗಾಗೋಯ್ತಲ್ಲ ಅಂತ ಬೇಜಾರು ಮಾಡೋದು ಬೇಡ, ಮುಂದೆ ಇಷ್ಟ ಆಯ್ತಲ್ಲ ಅಂತ ಖುಷಿ ಪಡುವಂತೆ, ಹೆಗ್ಗಳಿಕೆ ಬರುವಂತೆ ಮಾಡ್ತೀರಿ ಅಂತ ನಾನು ಆಶಾಭಾವನೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ನನ್ನ ಅಹವಾಲನ್ನು ಇಟ್ಟಿದ್ದೀನಿ. ಅದನ್ನು ಹೇಗೆ ನೀವು ಸ್ವೀಕರಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀರಾ ಅಂತ ಒಂದು ಪ್ರಶ್ನಾರ್ಥಕವಾಗಿದೆ. ಇದನ್ನು ದಯವಿಟ್ಟು ಎಲ್ಲರೂ ಸಹಕರಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಅಂತ ನನ್ನ ಒಂದು ವೈಯಕ್ತಿಕ ಕೋರಿಕೆಯೊಂದಿಗೆ ನನ್ನೆಲ್ಲ ಶಿಕ್ಷಕ ವೃಂದದವರ ಒಂದು ಆಸೆ ಇದು. ನಾವಿದ್ದ ಶಾಲೆ ಹೀಗಿತ್ತು, ಈಗ ಆಯಿತು ಅನ್ನುವಂಥದ್ದನ್ನು ಮಾಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. 2026-27ನೇ ಸಾಲಿಗೆ STMC ಸದಸ್ಯರ ಒಂದು ಆಯ್ಕೆಯನ್ನು ಸೋಮವಾರ ಮಾಡಲಾಗ್ತು. ಆ ವಿಚಾರವಾಗಿ ಇವತ್ತು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಶಾಲೆ ಮತ್ತು ಇದರ ಎಲ್ಲ ಮೇಲ್ಜವಾಬ್ದಾರಿಯನ್ನು ಈ STMC ಸದಸ್ಯರಿಗೆ ಇವತ್ತು ವಹಿಸಿದ್ದೀವಿ. ಅದೇ ರೀತಿ ಹಿಂದೆಲ್ಲ ಅರವಿಂದ್ ರಾಘವನ್ ಮತ್ತು ಇನ್ನೂ ದಾನಿಗಳು, ಹಲವಾರು ದಾನಿಗಳು ಈ ಶಾಲೆಗೆ ಇದು ಟೈಸ್ ಆಗಲಿ, ಬಣ್ಣ ಆಗಲಿ ಎಲ್ಲವನ್ನು ಒಂದು 13 ಲಕ್ಷ ರೂಪಾಯಿನ ದಾನಿಗಳು ಇವತ್ತು ಅರವಿಂದ್ ರಾಘವನ್ ಮಾಡಿದ್ದಾರೆ. ಅವ್ರಿಗೆ ಈ ಶಾಲೆಯ ಪರವಾಗಿ, ಈ STMCಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೂ ಗ್ರಾಮದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ನಾವು ಈ ಹೊಸದಾಗಿ STMC ಸದಸ್ಯರು ಈಗ ಆಯ್ಕೆ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಅವರು ಇಲ್ಲಿವರೆಗೆ ಏನು ಶಾಲೆ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ ಮುಂದಕ್ಕೆ ಏನು ಅಧ್ಯಕ್ಷ ಆಗಿದ್ದಾರೆ ಜಲಬರೇಗೌಡರು, ಅವರು ಕೂಡ ಇದನ್ನು ಮುಂದುವರಿಸ್ತಾರೆ. ಹಿಂದೇನೂ ಕೂಡ ಅವರು ಆಗಿದ್ರು. ಈ ವಿಚಾರವಾಗಿ ಎಲ್ಲ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ವಿಚಾರ ಗೊತ್ತಿದೆ. ಆ ಉದ್ದೇಶದಿಂದ ಇವತ್ತು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಶಾಲೆ ಅಭಿವೃದ್ಧಿ ಮಾಡಲಿ, ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಮತ್ತು ಮಕ್ಕಳ ಮನೆ ಅಧ್ಯಕ್ಷರು, ಮಕ್ಕಳ ಮನೆ ಸದಸ್ಯರು ಎಲ್ಲರೂ ಇದ್ದಾರೆ. ಎಲ್ಲರೂ ಈ ಶಾಲೆ ಒಂದು ಉನ್ನತಿಯಾಗಿ ಬೆಳಿಬೇಕು ಅಂದರೆ ಗ್ರಾಮಸ್ಥರು ಮತ್ತು ಮಕ್ಕಳು ಕೂಡ ಸೇರಿಸಿದಾಗ ಮಾತ್ರ ಈ ಶಾಲೆ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಗ್ರಾಮದ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಅಂದರೆ ಈ ಶಾಲೆಗೆ ಮಕ್ಕಳನ್ನ ಬೇರೆ ಕಾನ್ವೆಂಟ್ ಸೇರಿಸೋದಕ್ಕಿಂತ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ನಮ್ಮ ಶಾಲೆ ಒಂದು ಅಭಿವೃದ್ಧಿ ಆಗ್ತದೆ. ಮತ್ತು ಇಡೀ ನಮ್ಮ ತಾಲೂಕಲ್ಲಿ ನಮ್ಮಂಥ ಶಾಲೆ ಎಲ್ಲೂ ಇರಲಿಲ್ಲ. ಈಗ ಮಕ್ಕಳು ಕೂಡ ಈಗ ಕಡಿಮೆ ಆಗಿದ್ದಾವೆ. ನಮ್ಮ ಶಾಲೆ ಹಿಂದಿನಂಗೆ ಅಭಿವೃದ್ಧಿ ಆಗಬೇಕು ಅಂದರೆ ಮಕ್ಕಳು ಸೇರಿಸ್ಬೇಕು. ಅದೇ ರೀತಿ ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ವಿನಂತಿ, ತೋಪೇಗೌಡ ಕೊಪ್ಪಳು, ಗೌಡ್ಗೆರೆ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಬೇರೆ ಶಾಲೆಗೆ ಸರ್ಕಾರಿ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಸೇರಿಸ್ಬೇಡಿ ಅಂತ ಈ ಸಭೆ ಮುಖಾಂತರ ಕೇಳ್ಕೊತಾ ಇದ್ದೆ. ಈಗ ಸೋಮವಾರ ಪ್ರಾರಂಭ ಆಯಿತು, ಆಯ್ಕೆ ಆದರೂ ಇದನ್ನ ಇಡೀ ತಾಲೂಕಲ್ಲೇ ಯಾವತ್ತೂ ನಮ್ಮ ಶಾಲೆ ಅವಿರೋಧಂಗೆ ಆಯ್ಕೆಯಾಗಿ ಯಾರೋ 4 ಜನ ಸೇರಿಕೊಂಡು ಆಯ್ಕೆ ಮಾಡ್ತಿದ್ರು. ಆದರೆ ಇದರಲ್ಲೂ ನಮ್ಮ ಗ್ರಾಮಸ್ಥರು ರಾಜಕೀಯ ತಂದ್ಬಿಟ್ಟು ಮೊನ್ನೆ ಎಲೆಕ್ಷನ್ ನಡೀತು. ಈ ಶಾಲೆ ಪ್ರಾರಂಭ ಆಗ್ತವೆ ಇಲ್ಲಿವರೆಗೆ ಯಾವತ್ತೂ ಎಲೆಕ್ಷನ್ ಆಗಿರಲಿಲ್ಲ. ಇವತ್ತು ಎಲೆಕ್ಷನ್ ಅಲ್ಲ, ಈ ಸಲ ಎಲೆಕ್ಷನ್ ಆಗಿ ನಮ್ಮ ಜಲಬರೇಗೌಡರು ಬಹು ಮತದಿಂದ 11 ಮತದಿಂದ ಗೆದ್ದಿದ್ದಾರೆ. ಅವರು ಅಧ್ಯಕ್ಷರು ಅನಿತಾ ಅನ್ನೋ ಉಪಾಧ್ಯಕ್ಷರು, ಅವ್ರಿಗೂ ಕೂಡ ಎಲೆಕ್ಷನ್ ಆಗಿ ಇವತ್ತು ನಮ್ಮ ಎಲ್ಲ ಮೆಂಬರ್ಗಳು, ಸದಸ್ಯರು ಇವತ್ತು ವಿರೋಧಕ್ಕೆ ಆಗಲಿಲ್ಲ, ಎಲೆಕ್ಷನ್ ಆಗಿ ಮಾಡಿದ್ರು. ಅಂಥ ಕುತೂಹಲಕಾರಿಯಾಗಿ ಈ ಶಾಲೆ ಒಂದು ಎಲೆಕ್ಷನ್ ನಡೆದಿದೆ. ಇದಾಗಿ ಮುಂದೆ ಆಗಬಾರ್ದು. ಅದೇ ರೀತಿ ಇದನ್ನು ಈ ನಮ್ಮ ಸದಸ್ಯರು ಅಭಿವೃದ್ಧಿ ಮಾಡಿಕೊಂಡು ಹೋಗ್ಲಿ ಅಂತ ಕೇಳ್ಕೊತಾ ಇದ್ದೀವಿ.